ಎಂ ಮುನ್ರಾಜು ಅಂತ ನಮ್ಮದು ಜಲ್ಟಿಮ್ನಳ್ಳಿ. ಸುಮಾರು ವರ್ಷಗಳಿಂದ ರೋಡು ಅಧ್ವಾನ ಆಗೋಗಿತ್ತು. ಗುಣಿಗಳು ಬಿದ್ದೋಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಏನೋ ಪ್ರದೀಪ್ ಈಶ್ವರು ಗುದ್ಲಿ ಪೂಜೆ ಮಾಡಿ ಬಂದು ರೋಡ್ ಹಾಕ್ದೆ ಅರ್ಜೆಂಟು. ಒಳ್ಳೆ ಕ್ವಾಲಿಟಿನೂ ಕೊಟ್ಟವ್ರೆ. ಚೆನ್ನಾಗೈತೆ ರೋಡು, ಎಲ್ಲರೂ ಓಡಾಡೋಕ್ಕೆ ಚೆನ್ನಾಗೈತೆ. ಇವಾಗ ಒಳ್ಳೆ ಕ್ವಾಲಿಟಿನೂ ಕೊಟ್ಟವ್ರೆ, ಚೆನ್ನಾಗಿ ಹಾಕವ್ರೆ ಸರ್. ಇದಕ್ಕೆ ಮೊದಲು ಎಲ್ಲ ಗುಣಿಗಳೇ ಎಷ್ಟು ಜನ ಬಿದ್ದೋಗವರು. ಎಲ್ಲರಿಗೂ ಮನವಿ ಮಾಡಿದ್ವಿ, ಯಾರೂ ಮಾಡೋಲ್ಲ. ಇವಾಗ ಮಾಡವ್ರೆ, ಒಳ್ಳೆ ಕ್ವಾಲಿಟಿನೂ ಕೊಟ್ಟವ್ರೆ. ನನ್ನ ಹೆಸರು ರಾಜಪ್ಪ ಅಂದ್ಬಿಟ್ಟು, ಜಡ್ತಿಮ್ನಹಳ್ಳಿ. ನಾವು ಆಟೋ ಡ್ರೈವರು. ನಾವೊಂದು 15 ವರ್ಷದಿಂದ 20 ವರ್ಷದಿಂದ ರೋಡ್ ಮಾಡಬೇಕು ಅಂತ ಹೇಳ್ತಾಯಿದ್ರಿ. ರೋಡ್ ಯಾರೂ ಮಾಡಿರಲಿಲ್ಲ. ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಕ್ಕೆ ಬಂದು ಗುದ್ಲಿ ಪೂಜೆ ಮಾಡಿ ರೋಡ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ, ಓಡಾಡೋದಕ್ಕೆ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಪ್ರದೀಪ್ ಈಶ್ವರ್ ಅಂತವರು. ಮೊದಲು ಮಾಡಿದರು ನಮ್ಮೂರವರೆಲ್ಲ ಸೇರಿ, ಯಾರ್ಯಾರು ಮಾಡಿದ್ರೋ ಗೊತ್ತಿಲ್ಲ. ನಾವು ಮಾತ್ರ ಅವ್ರು ಕೇಳಿದ್ದಕ್ಕೆ ಬಂದು ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ರೋಡೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್, ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಜನಗಳು ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ತಿಳ್ಕೊತಾ ಇದ್ದಾರೆ ಜನಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆ ಥರ ನಮ್ಮೂರವರೆಲ್ಲನೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಸರ್, ನಮ್ಮ ಹೆಸರು ಮುನ್ಕೃಷ್ಣ ಅಂತ. ನಮ್ಮ ರೋಡು ಸುಮಾರು 30 ವರ್ಷಗಳಿಂದ ಗುಣಿಗಳು ಬಿದ್ದು ಯಾರೂ ಸರಿ ಮಾಡಲಿಲ್ಲ. ನಮ್ಮ ಶಾಸಕರಾದಂಥ ಇವಾಗ ಈ ಪ್ರದೀಪ್ ಈಶ್ವರ್ ಅವರು ಬಂದು ದೇವರಾಗಿ ಬಂದು ರೋಡು ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಸರ್, ಯಾರೂ ಮಾಡಿಲ್ಲ. ಬಂದವರು ನೋಡ್ಕೊಂಡು ಹೋಗ್ತಾಯಿದ್ರು, ಯಾರೂ ಮಾಡಿಲ್ಲ. ಇವಾಗ ಗುದ್ಲಿ ನಮ್ಮ ಮದುವೆ ಮಾಡಿದ ತಕ್ಷಣ ಮಾರನೇ ದಿನ ಬಂದು ಗುದ್ಲಿ ಪೂಜೆ ಮಾಡಿ 1 ತಿಂಗಳಿಗೆ ರೋಡು ಸ್ಟಾರ್ಟ್ ಮಾಡಿ ಸಂಪೂರ್ಣ ಮಾಡಿದ್ದಾರೆ. ಚೆನ್ನಾಗೈತೆ. 90%, 100% ಚೆನ್ನಾಗಿದೆ ಇವಾಗ. ನಮಗೆ 30 ವರ್ಷದಿಂದ ರೋಡ್ ಸಮಸ್ಯೆ ಇತ್ತು. ರೋಡೆಲ್ಲ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ. ಮನವಿ ಮಾಡಿದ್ದಕ್ಕೆ ಬಂದು ಪೂಜೆ ಮಾಡಿಕೊಂಡು ನೋಡಿ, ಹಳ್ಳಿಗಳೇ ಬಿದ್ದು ಎಲ್ಲ ಬಿದ್ದೋಗಿ, ಗಾಡಿಗಳೆಲ್ಲ ಬಿದ್ದು ಹೋಗ್ತಾಯಿದ್ರು. ಟಂಪಾಗಳು, ಆಟೋಗಳು ಎಲ್ಲ ಬಿದ್ದೋಗಿ ಹುಡುಗರು ನಮ್ಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು. ಚೆನ್ನಾಗಿ ಇವಾಗ ಏನೋ ಕೇಳಿದ್ದಕ್ಕೆ ಎಲ್ಲ ಹಾಕಿ ಮಾಡಿಸಿ ರೋಡ್ ಮಾಡಿಸವ್ರೆ ಪ್ರದೀಪ್ ಈಶ್ವರು. ನಾವು ಹೋಗಿ ಫೋರ್ಸ್ ಮಾಡಿ ಕರ್ಕೊಂಬಂದು ಪೂಜೆ ಮಾಡಿಸಿ ರೋಡ್ ಹಾಕಿದ್ದಾರೆ ಸರ್. ಪರವಾಗಿಲ್ಲ, ಏನೋ ಒಳ್ಳೆ ವ್ಯಕ್ತಿ ಅಂತೆ. ನಾವು ಹೇಳಿದ್ದಕ್ಕೆ ಬಂದು ಮಾಡಿಸವ್ರೆ, ನಮ್ಗೆ ಅನುಕೂಲ ಮಾಡವ್ರೆ. ಏನೂ ತೊಂದರೆ ಇಲ್ಲ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಮ್ಮೂರು ರಸ್ತೆ ಸುಮಾರು 30-35 ವರ್ಷಗಳಿಂದ ಹಳ್ಳ ಬಿದ್ದು ಹಾಳಾಗೋಗಿತ್ತು. ಸ್ಕೂಲ್ ಹುಡುಗರಿಗೆ ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗಿತ್ತು. ಪ್ರದೀಪ್ ಈಶ್ವರ್ ಅವರಿಗೆ ಪ್ರದೀಪ್ MLA ಅವ್ರಿಗೆ ಮನವಿ ಮಾಡಿಕೊಂಡ್ವಿ. ಬಂದು ಗುದ್ಲಿ ಪೂಜೆ ಮಾಡಿ ತುಂಬ ಒಳ್ಳೆಯ ರಸ್ತೆ ಮಾಡಿಕೊಟ್ರು, ಅನುಕೂಲ ಮಾಡಿಕೊಟ್ರು ಜನಗಳಿಗೆ. ಮುಂದೆ ಇದೇ ಥರ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿ ಪ್ರದೀಪ್ ಈಶ್ವರ್ ಅವರು. ಸುಮಾರು ವರ್ಷಗಳಿಂದ ಯಾವ ವ್ಯಕ್ತಿನೂ ನಮ್ಗೆ ಮಾಡಿಕೊಟ್ಟಿಲ್ಲ, ಅಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದೆ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ನಮ್ಮ ಈ ಜಲ್ತಿಮ್ನಹಳ್ಳಿ ಗ್ರಾಮಕ್ಕೆ ಸುಮಾರು 20-30 ವರ್ಷಗಳಿಂದ ರೋಡಿನ ಸಮಸ್ಯೆ ತುಂಬ ಇತ್ತು. ಮಕ್ಕಳು ಓಡಾಡೋದಕ್ಕೆ, ವಯಸ್ಸಾಗಿರೋರು ಓಡಾಡೋದಕ್ಕೆ, ಮತ್ತು ಹೂ ಮಾರ್ಕೆಟ್ಗೆ ಹೋಗಿ ಬರೋದಕ್ಕೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇದೇ ರೋಡಲ್ಲೇ ಓಡಾಡ್ತಾರೆ. ತುಂಬ ಜನ ಬಿದ್ದು ಕೆಸರು ಗದ್ದೆ ಆದಂಗೆ ಆಗ್ಬಿಟ್ಟಿತ್ತು. ಓಡಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಬಿದ್ದು ಕೈ ಕಾಲು ಮುರ್ಕೊಂಡು ಆಕ್ಸಿಡೆಂಟ್ಗಳಾಗಿ ಕತ್ತಲಲ್ಲಿ ಬೆಳಗ್ಗೆ ಹೊತ್ತು ಯಾವಾಗಲೂ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿತ್ತು. ಅಂಥದ್ರಲ್ಲಿ ನಾವು ಸುಮಾರು ಜನ, ಎಷ್ಟೋ ಜನ MP ಗಳು MLA ಗಳೆಲ್ಲ ಬಂದರು. ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ. ಆದರೂ ಕೂಡ ನಮ್ಮ ಮನವಿಗೆ ಯಾರೂ ಮನಸ್ಸು ಕೊಡಲಿಲ್ಲ. ಅಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಬಂದರು. ಅವ್ರಿಗೆ ನಾನು ತುಂಬ ಕೇಳಿಕೊಂಡೆ, ಚಿಕ್ಕದಾಗೆಲ್ಲ ಕೇಳಿಕೊಂಡೆ. ಒಂದು ದಿವಸ ನಮ್ಮ ಊರಿಗೆ ಕರ್ಕೊಬಂದು ತೋರಿಸಿದ್ವಿ. ಒಂದೇ ದಿವಸನೇ ಬಂದಿದ್ದು. ಹಾಗೆ ಅವರು ನಮಗೆ ರೋಡು ಸ್ಯಾಂಕ್ಷನ್ ಮಾಡಿಕೊಟ್ರು. ನಮಗೆ ಈ ರೋಡ್ ತಿರುನಹಳ್ಳಿಯಿಂದ ಬೆಂಗಳೂರು ರೋಡ್ವರೆಗೂ ಇಂಥ ರೋಡ್ ನಮಗೆ ನಮ್ಮ ಊರಾದಾಗಿಂದ ಯಾವತ್ತೂ ಆಗಿರಲಿಲ್ಲ. ಅಷ್ಟು ನಮಗೆ ರೋಡ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ಹೂ ಮಾರ್ಕೆಟ್ಗೆ, ರೈತರು ಓಡಾಡೋದಕ್ಕೆ, ನಮ್ಮೂರಿನ ಜನ ಓಡಾಡೋದಕ್ಕೆ ಎಲ್ಲದಕ್ಕೂ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ MLA ಸಾಹೇಬ್ರಿಗೆ ನಮ್ಮ ಕಡೆಯಿಂದ ನಾವು ಕೃತಜ್ಞತೆಗಳನ್ನು ಕಲ್ಪಿಸ್ತೀವಿ. ಮತ್ತು ಅವ್ರ ಋಣದಲ್ಲಿ ನಾವು ಇರ್ತೀವಿ. ಯಾವಾಗಲೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ. ಮುಂದೆ ಸತಿನೂ ಕೂಡ ಅವರೇ ನಮ್ಮ ಪ್ರದೀಪ್ ಈಶ್ವರ್ ಸರ್ MLA ಆಗಬೇಕು ಅಂತ ನಾವು ಬಯಸ್ತೀವಿ. ಈ ರೋಡು ಜಾಸ್ತಿ ಅಧ್ವಾನ ಆಗಿತ್ತು 30 ವರ್ಷದಿಂದ. ಯಾರ್ಯಾರಿಗೋ ಹೇಳಿದ್ವಿ, ಮಾಡಿದ್ವಿ, ಯಾರೂ ಮಾಡಿಲ್ಲ.
ಮೊನ್ನೆ ಪ್ರತಾಪೇಶ್ವರ್ ಸರ್ ಒಂದು ಸಲ ಬಂದಿದ್ದರು, ಎಲ್ಲ ಊರವ್ರು ಸೇರಿ ಕೇಳಿದ್ವಿ. ಅವ್ರು ಒಂದೇ ಸಲ ಬಂದು ನೋಡ್ಕೊಂಡೋಗಿ ಹಂಗೆ ಶಾಂಕ್ಷನ್ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ. ತಿರುನಳ್ಳಿ ರೋಡಿಂದ ಈ ರೈಲ್ವೆ ಟ್ರ್ಯಾಕ್ವರೆಗೂ ಭಾರಿ ಚೆನ್ನಾಗಿ ಮಾಡವ್ರೆ, ಅನುಕೂಲ ಮಾಡಿಕೊಟ್ಟವ್ರೆ ಸರ್ ಅವ್ರು ಪ್ರತಾಪೇಶ್ವರ್ ಅವರು. ಎಲ್ಲ ಚೆನ್ನಾಗಿ ಮಾಡವ್ರೆ. ನೆಕ್ಸ್ಟು ಅವರೇ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ ಅಂತ, ಮಾಜಿ ಅಧ್ಯಕ್ಷರು ಅಗಲಗುರ್ಕೆ ಗ್ರಾಮ ಪಂಚಾಯತಿ, ನಮ್ಮೂರು ಜಡಲ್ತಿಮ್ನಹಳ್ಳಿ. ಈಗ ವಿಷಯ ಏನಂತಂದರೆ, ಈ ನಮ್ಮ ನ್ಯಾಷನಲ್ ಹೈವೇಯಿಂದ ಮುದ್ದೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ಸಂಪರ್ಕ ರಸ್ತೆ ಇದು. 1997ರಲ್ಲಿ ಈ ರಸ್ತೆ ಆಗಿರೋದು. ಆಗ ಡಾಂಬರೀಕರಣ ಮಾಡಿದ್ಮೇಲೆ ಅದಾದ 10 ವರ್ಷ ಆದಮೇಲೆ ಮತ್ತೆ ಡಾಂಬರೀಕರಣ 2014ರಲ್ಲಿ ಮಾಡಿದ್ರು. 2014 ಡಾಂಬರೀಕರಣ ಹದಗೆಟ್ಟೋಗಿ ಹಳ್ಳ ದಿಣ್ಣೆ, ಗರ್ಭಿಣಿ ಸ್ತ್ರೀಯರು ಓಡಾಡೋಕೆ ಬಿದ್ದು, ಮಕ್ಕಳು ಈ ಶಾಲಾ ಬಸ್ಸುಗಳು ಓಡಾಡೋಕ್ಕೆ ತೊಂದರೆ ಆಗಿ ವಿಪರೀತ ಕಷ್ಟ ನಾವು ನೋವುಗಳನ್ನ ಅನುಭವಿಸಿದ್ದೀವಿ. ನಿಮ್ಮ ಸುದ್ದಿವಾಹಿನಿಯಲ್ಲೂ ಅನೇಕ ಬಾರಿ ಇದ್ರ ಬಗ್ಗೆ ಪ್ರಸಾರವಾಗಿರೋದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತು ನಾವು ಅನೇಕ ಬಾರಿ ಜನಪ್ರತಿನಿಧಿಗಳ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡ್ರೂ ಕೂಡ ಯಾವೊಬ್ಬ ಅಧಿಕಾರಿ, ಯಾವೊಬ್ಬ ಪ್ರತಿನಿಧಿ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ 2024ರ ಚುನಾವಣೆಯಲ್ಲಿ ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವರು ಆಯ್ಕೆ ಆದಮೇಲೆ ಅವರಿಗೆ ಎಲ್ಲರೂ ಹೇಳ್ತಾರೆ, ಅವರಿಗೆ ಪ್ರತಿಭೆನೇ ಇಲ್ಲ, ಅವರಿಗೆ ಅನುಭವ ಇಲ್ಲದೇ ಇರತಕ್ಕಂಥ ರಾಜಕಾರಣಿ ಅಂತ. ಆದರೆ ಅನುಭವ ಇರ್ತಕ್ಕಂಥ ರಾಜಕಾರಣಿ ಮಾಡದೇ ಇರೋಂಥ ಕೆಲಸ ನಮ್ಮ ಪ್ರದೀಪ್ ಸರ್ ಅವರು ಮಾಡಿದ್ದಾರೆ. ಈ ಡಾಂಬರೀಕರಣ ಬೇಡ, ಇದಕ್ಕೆ CC ರಸ್ತೆ ಮಾಡಬೇಕು. CC ರಸ್ತೆನ ತುಂಬ ಅಚ್ಚುಕಟ್ಟಾಗಿ ತುಂಬ ಕ್ವಾಲಿಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದು ಹೂವು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಗಾಡಿಗಳೆಲ್ಲ ಸ್ವಲ್ಪ ಬಿದ್ದು ಹೋಗ್ತಾಯಿದ್ರು. ಈಗ ಪ್ರದೀಪ್ ಈಶ್ವರ್ ಅವರು ಬಂದು ಊರಲ್ಲಿ ಬಂದು 2 ದಿನಕ್ಕೆ ಗುದ್ಲಿ ಪೂಜೆ ಮಾಡಿ 3ನೇ ದಿನಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಅನುಕೂಲ ಮಾಡಿದ್ದಾರೆ ನಮ್ಮೂರಿಗೆ. ಎಲ್ಲ ಊರಿನ ಒಂದು 7-8 ಹಳ್ಳಿಯವರು ಬಂದು ಹೋಗ್ತಾ ಇದ್ದಾರೆ ಈ ರೋಡಲ್ಲಿ. ಅವ್ರಿಗೆ ಒಳ್ಳೆ ಆಗಿದೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಶಾಸಕರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಈ ಜಡಲ್ತಿಮ್ನಹಳ್ಳಿ ರಸ್ತೆ BB ರಸ್ತೆಯಿಂದ ಜಡಲ್ತಿಮ್ನಹಳ್ಳಿ ಮುಖಾಂತರ ತಿರುನಳ್ಳಿ ರಸ್ತೆವರೆಗೂ ಸುಮಾರು 15 ವರ್ಷಗಳಿಂದ ರೋಡು ತುಂಬ ಹದಗೆಟ್ಟಿತ್ತು. ತುಂಬ ಕಷ್ಟ ಅನುಭವಿಸಿದ್ವಿ. ಈ ಕಡೆ ಹೋಗೋರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಹೋಗೋರು ಆಗ್ಬೋದು, ಮತ್ತು ಈ ರೈತರಾಗ್ಬೋದು. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಹೂವು ತೊಗೊಂಡು ಬರೋ ರೈತರೆಲ್ಲ 50% ಮಾರ್ಕೆಟ್ಗೆ ಇದೇ ರೋಡಲ್ಲೇ ಬರ್ತಾಯಿದ್ದಿದ್ದು. ಅದರಿಂದ ತುಂಬ ರೋಡು ಜಾಸ್ತಿ ಹಾಳಾಗಿತ್ತು. ಸೊ ನಾವು ಹೋಗಿ ಶಾಸಕರನ್ನ ಪ್ರದೀಪ್ ಈಶ್ವರ್ ಸರ್ನ ಕೇಳಿದಾಗ ಅವರು ತಕ್ಷಣ ನಮಗೆ ಸ್ಪಂದಿಸಿ ನಾವು ಹೇಳಿದ ತಕ್ಷಣ ಬಂದು ಗುದ್ಲಿ ಪೂಜೆ ಮಾಡಿ ರೋಡ್ಗೆ ಆದಷ್ಟು ಸರ್ ಸ್ವಲ್ಪ ಬೇಗ ಆದಷ್ಟು ರೋಡ್ ಮಾಡಿಸ್ಬೇಕು ಅಂದರು. ಕೇವಲ 3 ಅಥವಾ 4 ತಿಂಗಳಲ್ಲಿ ರೋಡು ಕ್ಲೀನಾಗಿ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಇವಾಗ ರೋಡ್ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಈ ರೋಡ್ ಮುಖಾಂತರ ಇವಾಗ BB ರಸ್ತೆಯಿಂದ ಜಡಲ್ತಿಮ್ನಹಳ್ಳಿ ಆಗ್ಬೋದು, ಜಡಲ್ತಿಮ್ನಹಳ್ಳಿ ಮುಖಾಂತರ ಮುದ್ದೇನಹಳ್ಳಿ ಹಾಸ್ಪಿಟ್ಲು, ಈವನ್ ದೊಡ್ಡಬಳ್ಳಾಪುರ ಈ ಕಡೆ ಎಲ್ಲ ತುಂಬ ರೋಡ್ ಚೆನ್ನಾಗಿದೆ. ಓಡಾಡೋದು ಜನಕ್ಕೆಲ್ಲ ತುಂಬ ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರಾಗ್ಬೋದು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಮತ್ತು ಶಾಸಕರಿಗೆ ಮತ್ತೊಂದು ಸಾರಿ ನಾನು ತುಂಬ ಆಭಾರಿಯಾಗಿರುತ್ತೇನೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ರೋಡ್ మాత్రం ತುಂಬ ಚೆನ್ನಾಗಿದೆ. ಕಾಂಕ್ರೀಟ್ ರೋಡ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. శాస్త్రజ్ఞ ತುಂಬ ధన్యవాదాలు ಹೇಳ್తాను సార్ 2 సంవత్సరాల నుంచి చాలా ఇబ్బందులు ఉంటుంది. అంత గుంతలు గాడీలు ఓడడానికి చాలా బాధగా ఉండే. ఇప్పుడు మాకు సాయాబులు వచ్చి ఎమ్మెల్యే సాయాబులు వచ్చి వచ్చిండ్రి అడిగితే సార్ ఇట్లుందంటే సార్ ఓకే అని చెప్పని మాకు ఇటు చేసి ఇచ్చినారు పూజ చేసి. వాళ్ళకి నమస్కారం సార్. ASAQUATEC RO ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ASAQUATEC ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.